ಮಾತಲಿ ಅಮೃತ ನೋಡಲಿ ಈಗ ಊರಿಗೆ ಊರೇ ಮನಸ ನಿನ್ನ ಕೂಡಿ ನನ್ನ ಹೃದಯಕ್ಕೆ ಕನ್ನ ಕನಸೆಲ್ಲ ನಿಜವಾಯ್ತು. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ ಮತ್ತೊಂದು ನನ್ನ ವಿಡಿಯೋಗೆ. ಫ್ರೆಂಡ್ಸ್, ನೋಡಿದ್ರಲ್ಲ ಡೆಮೋದಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ಸ್ಟೇಟಸ್ ವಿಡಿಯೋ ಮೊಬೈಲಲ್ಲೇ ಎಡಿಟ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಯಾವುದೇ ತರಹದ ನೀವು ಫೋಟೋ ಸ್ಟುಡಿಯೋಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಎಡಿಟಿಂಗ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ವಿಡಿಯೋನ ನೀವೇ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಅದಕ್ಕೆ ಬನ್ನಿ, ನಾನು ವಿಡಿಯೋ ಹೇಗೆ ಮಾಡಬೇಕು ಮತ್ತೆ ಅದು ಯಾವುದರಲ್ಲಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಬೇಕಾಗಿರುವ ಆ್ಯಪ್ ಅಂತಂದ್ರೆ ಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಆ ಲೈಟ್ ಮೋಷನ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ನೋಡಿ. ಈ ತರ ಲೈಟ್ ಮೋಷನ್ ಆ್ಯಪ್ ಬೇಕಾಗುತ್ತೆ. ಆ್ಯಪ್ ತಗೊಂಡು ಈ ತರ ಪ್ರಾಜೆಕ್ಟ್ ಲಿಂಕ್ ಬೇಕಾಗುತ್ತೆ ನಿಮ್ಗೆಲ್ಲಾನು. ಇದು ಎಲ್ಲಾನು ನೀವೇ ಹಾಕೊಂಡು ರೆಡಿ ಮಾಡ್ಬೇಕಂದ್ರೆ ಮುಂದಿನ ವಿಡಿಯೋದಲ್ಲಿ ಇದು ಎಡಿಟಿಂಗ್ ತಿಳಿಸ್ಕೊಡಿ ಅಂದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ನೀವೇ ಇವೆಲ್ಲ ಟೂಲ್ಸ್ ರೆಡಿ ಮಾಡೋದು ಹೇಗೆ, ಪ್ರಾಜೆಕ್ಟ್ ಲಿಂಕ್ ಇರದೇ ಇದ್ರೂ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ವಿಡಿಯೋ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡುವಂತ ಕಮೆಂಟ್ ಮಾಡಿ. ಆ ಕಮೆಂಟ್ ಮುಖಾಂತರ ನಾನು ವಿಡಿಯೋ ನೀವೇ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಪ್ರಾಜೆಕ್ಟ್ ಲಿಂಕ್ ತಗೊಂಡು ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತಿಳಿಸ್ಕೊಡಕ್ ಬಂದಿದ್ದೀನಿ. ಈ ತರ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಈ ತರ ಪ್ರಾಜೆಕ್ಟ್ ಲಿಂಕ್ ಬೇಕಪ್ಪ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ತಿನಿಫಿ ಅಂತ ಒಂದು ಪ್ರಾಜೆಕ್ಟ್ ಲಿಂಕ್ ಅಂತ ಹಾಕ್ಬಿಟ್ಟು ಕೆಳಗಡೆಗೆ ನಾನು ಲಿಂಕ್ ಕೊಟ್ಟಿರ್ತೀನಿ ತಿನಿಫಿ ಅಂತ. ಅದು ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಒಂದು ಸ್ಟೆಪ್ ಪಾಸ್ವರ್ಡ್ ಇರುತ್ತೆ. ಆ ಪಾಸ್ವರ್ಡ್ ಅನ್ನು ನೀವು ನಾನು ಸೈಡ್ ಅಲ್ಲಿ ಪಾಸ್ವರ್ಡ್ ಅಂತ ಮೆನ್ಷನ್ ಮಾಡಿರ್ತೀನಿ ನೋಡಿ. ಅದ್ರ ಪಕ್ಕದಲ್ಲೇ ಒಂದ್ 2-3 ಸೆಕೆಂಡ್ ಬಂದು ಹೋಗುತ್ತೆ. ಅದನ್ನ ನೀವು ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೊಂಡು ಒಂದು 6 ನಂಬರ್ ಹಾಕಿರ್ತೀನಿ. ಒಂದು ನಾನು ವರ್ಡ್ಸ್ ಅಲ್ಲಿ ಹಾಕಿರ್ಬೋದು, ನಂಬರ್ಸ್ ಅಲ್ಲಿ ಹಾಕಿರ್ಬೋದು, ಯಾವ್ದ್ರಲ್ಲಿ ಆದ್ರೂ ಒಂದು 6 ನಂಬರ್ ಹಾಕಿರ್ತೀನಿ. 6 ಡಿಜಿಟ್ಸ್ ಕೋಡ್ ಇರುತ್ತೆ. ಆ ಕೋಡ್ ನ ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಲೆಕ್ಟ್ ಮಾಡ್ಕೊಂಡು ಈ ಏನ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವಾ ತಿನ್ಫಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೋಡ್ ಕೇಳುತ್ತೆ. ಕೋಡ್ ನ ಹಾಕಿದ್ರೆ ನಿಮ್ಗೆ ಪ್ರಾಜೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಇವಾಗ ಓಪನ್ ಮಾಡ್ಕೊಂಡು ಎಡಿಟ್ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ. ಓಪನ್ ಮಾಡ್ಕೊಂಡ್ಮೇಲೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಒಂದ್ ಸ್ವಲ್ಪ ವಿಡಿಯೋಗಳು ಜಾಸ್ತಿ ನೋಡಿ, ಆಮೇಲೆ ನಾನು ವಿಡಿಯೋಗಳು ನೋಡಿ. ಒಂದ್ ಸ್ವಲ್ಪ ಹಳೆಬರು ಇದ್ರೆ ಅರ್ಥ ಆಗುತ್ತೆ ಹೇಳೋದು. ನೋಡಿ, ಇಲ್ಲಿ ಹೌಸ್ ನೇಮ್ ಅಂತಿದೆ ನೋಡಿ. ಮೊದಲನೇದಾಗಿ ನಾವು ಇಲ್ಲಿ ಲಿರಿಕ್ಸ್ ಎಲ್ಲ ಬರ್ಕೋಬೇಕಾಗುತ್ತೆ. ಆಮೇಲೆ ಫೋಟೋ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನಾನು ಫೋಟೋ ಇಲ್ಲಿ ಬೇರೆ ಫೋಟೋ ಹಾಕಿರ್ತೀನಿ, ನೀವು ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗಂತಾನು ತಿಳಿಸ್ಕೊಡ್ತೀನಿ ಬನ್ನಿ. ನಾವು ಇವಾಗ ಲಿರಿಕ್ಸ್ ನ ಆಡ್ ಮಾಡೋದು ಹೇಗೆ ನೋಡಿ. ಇವಾಗ ನಮ್ಮ ಅಡ್ರೆಸ್ರು ಮನೆಯ ಸರ್ನೇಮು ಮೇಲ್ಗಡೆ ಹಾಕ್ಬೇಕು. ಯಾವ್ದು ಸಲುವಾಗಿ ನಾವು ವಿಡಿಯೋ ಮಾಡಿದ್ದೀವಿ ಅಂತ ಅಲ್ಲಿ ಬರಿಬೇಕು. ಅಲ್ಲೆಲ್ಲ ನಾನು ಬರ್ದಿರ್ತೀನಿ. ಹೌಸ್ ನೇಮ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆದು ಕ್ಲಿಕ್ ಮಾಡಿದ್ರೆ ಹೌಸ್ ನೇಮ್ ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಫುಲ್ ಇಡ್ಕೊಂಡು ರಿಮೂವ್ ಮಾಡಿದ್ರು ನಡೆಯುತ್ತೆ. ರಿಮೂವ್ ಮಾಡ್ಕೊಂಡು ಮತ್ತೆ ನೀವು ಲಿರಿಕ್ಸ್ ಬರ್ಕೋಬೇಕಾಗುತ್ತೆ. ಮೊದಲನೇದಾಗಿ ಒಂದ್ ಸ್ವಲ್ಪ ವರ್ಡ್ಸ್ ಇರುತ್ತೆ ನೋಡಿ, ಅದನ್ನ ಒಂದ್ ಸ್ವಲ್ಪ ರಿಮೂವ್ ಮಾಡ್ಕೋದು ಬೆಟ್ರು. ಬಂಧುಗಳ ಅಂತ ನಾನು ಹಾಕಿರ್ತೀನಿ, ನೀವು ಕುಟುಂಬದವ್ರು ಅಂತ ಹಾಕಿದ್ರೆ ಹಾಕಬಹುದು. ಇನ್ನೊಂದ್ ಏನಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು SANKA ಸಂಕ ಅಂತ ನೀವು ಸರ್ಚ್ ಮಾಡಿದ್ರೆ ಈ ತರ ನಿಮ್ಗೆ ವೆಬ್ಸೈಟ್ ಬರುತ್ತೆ. ನೋಡ್ತಾ ಇದ್ರೆ ಈ ತರ ಸಂಕ ಅಂತ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ನ ಓಪನ್ ಮಾಡ್ಕೊಂಡು ನೀವು ಇಲ್ಲಿ ಕನ್ನಡದಲ್ಲಿ ಲಿರಿಕ್ಸ್ ನ ಲೆಫ್ಟ್ ಸೈಡ್ ಅಲ್ಲಿ ಕನ್ನಡದಲ್ಲಿ ಬರ್ಕೊಂಡ್ರೆ ರೈಟ್ ಸೈಡ್ ಗೆ ನಿಮ್ಗೆ ಕೋಡ್ ಕನ್ವರ್ಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಕನ್ನಡದಲ್ಲಿ ಲಿರಿಕ್ಸ್ ನ ನೀವು ಹುಡುಗ ಹುಡುಗಿ ಹೆಸರು ಮತ್ತೆ ನಿಮ್ ಸರ್ನೇಮು ಮತ್ತೆ ಡೇಟು ಮತ್ತೆ ಅಡ್ರೆಸ್ ಎಲ್ಲೆಲ್ಲಿ ಇರುತ್ತೆ ಎಲ್ಲಾನು ಕನ್ನಡದಲ್ಲಿ ಬರ್ಕೊಳ್ಳಿ ಈ ಕಡೆಗೆ. ಆಮೇಲೆ ಬರ್ಕೊಂಡು ಆದ್ಮೇಲೆ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಆ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ ನ ಕಾಪಿ ಮಾಡ್ಕೊಂಡು ನೀವೇನ್ ಇಲ್ಲಿ ಅಲೈಟ್ ಮೋಷನ್ ಅಲ್ಲಿ ರಿಮೂವ್ ಮಾಡಿರ್ತೀರಲ್ವಾ ಸರ್ನೇಮು, ಅಲ್ಲಿಗೆ ಬಂದು ನೀವು ಅಟ್ಯಾಚ್ ಮಾಡ್ಬೇಕಾಗುತ್ತೆ. ಅಟ್ಯಾಚ್ ಮಾಡಿ ನೋಡಿ, ಇಲ್ಲಿ ಕಲರ್ ಅಂತ ಆಪ್ಷನ್ಗಳು ಇದಾವೆ. ನಿಮ್ಗೆ ಬೇಕಾಗುವಂತ ಕಲರ್ ನ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಅದೇ ಇದೇ ಕಲರ್ ಹಾಕಬೇಕಂತ ಏನಿಲ್ಲ. ನಿಮ್ಗೆ ಯಾವ ತರ ನಿಮ್ಗೆ ಎಡಿಟಿಂಗ್ ಚೆನ್ನಾಗ್ ಅನ್ಸುತ್ತೆ ಕಲರ್, ಆ ತರ ಕಲರ್ ನ ನೀವು ಹಾಕೋಬಹುದು. ನೋಡಿ, ಇಲ್ಲಿ ಹೌಸ್ ನೇಮ್ ನ ಒಂದ್ ಸ್ವಲ್ಪ ಏನಂತಂದ್ರೆ ಆ ಕಡೆ ಈ ಕಡೆ ಆಯ್ತು. ನಾನು ನೇಮ್ ನ ಚೇಂಜ್ ಮಾಡಿದೀನಲ್ಲ, ಹಂಗಾಗಿ ಆ ಕಡೆ ಈ ಕಡೆ ಆಯ್ತು ಒಂದ್ ಸ್ವಲ್ಪ. ನೋಡ್ತಾ ಇದೀರಾ, ಈ ಆ ನೇಮ್ ಮೇಲೆ ಇಟ್ಕೊಂಡು ಈ ತರ 30 ರೇಂಜಸ್ ಮೇಲೆ ಹೋಗ್ಬಿಟ್ಟು ಈ ತರ ಮಾಡ್ಕೊಂಡ್ರು ನಡೆಯುತ್ತೆ. ನೀವು ನೋಡ್ತಾ ಇದೀರಾ. ಇಲ್ಲಪ್ಪ ಅಂತಂದ್ರೆ ಎಡಿಟ್ ಗ್ರೂಪ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಅದ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಈ ತರ ಸೆಂಟ್ರಲ್ ಇಟ್ಕೊಳ್ಳಿ. ಮತ್ತೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಜೂಮ್ ನ ನೋಡಿ ಇಲ್ಲಿ
ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಇಂದ ಲೆಫ್ಟಿಗೆ ತಗೊಂಡ್ರೆ ಜೂಮು ಜಾಸ್ತಿ ಆಗುತ್ತೆ, ಲೆಫ್ಟ್ ಇಂದ ರೈಟಿಗೆ ತಗೊಂಡ್ರೆ ಜೂಮು ಕಡಿಮೆ ಆಗುತ್ತೆ. ಅಷ್ಟರಲ್ಲೇ ನೀವು ಯಾವ ತರ ಬೇಕು ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನೋಡಿ, ಮಾಲಿ ಪಾಟೀಲ್ ಬಂಧುಗಳ ವಿವಾಹ ಆಮಂತ್ರಣ ಅಂತ ಹಾಕಿದೀನಿ. ಹೌಸ್ ನೇಮ್ ಮುಗೀತು. ಇಲ್ಲಿ ಕಪಲ್ಸ್ ನೇಮ್ ಅಂತಿದೆ. ಕಪಲ್ಸ್ ನೇಮ್ ನ ನೀವು ಯಾವ ತರ ಆಡ್ ಮಾಡ್ಬೇಕಂತಂದ್ರೆ ಅದೇ ನಾನು ಹೇಳಿದ್ನಲ್ಲ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೊದಲನೇದಾಗಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹುಡುಗನ ನೇಮ್ ಇರುತ್ತೆ. ಇದನ್ನ ನೀವು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಸಂಕನ ವೆಬ್ಸೈಟ್ಗೆ ಬಂದ್ರೆ ಹುಡುಗನ ನೇಮ್ನ ನೀವು ಇಲ್ಲಿ ಆಡ್ ಮಾಡಿ ಇಟ್ಕೊಂಡಿರ್ತೀವಲ್ವಾ, ಇಲ್ಲಿ ನೀವು ಕಾಪಿ ಮಾಡ್ಕೊಳ್ಳಿ. ಅದನ್ನ ನೇಮ್ನ ಕೋಡ್ ಕಾಪಿ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಇರೋದನ್ನ ಕಾಪಿ ಮಾಡ್ಕೋಬೇಡಿ. ಮತ್ತೆ ಈ ವಿಡಿಯೋ ಮುಗಿಯೋವರೆಗೂ ನೋಡಿದ್ರೆ ನಿಮ್ಗೆ ಇಲ್ಲಿ ಕನ್ನಡದ ಫಾಂಟ್ಗಳು ಆಡ್ ಮಾಡೋದು ಹೇಗೆ ಅಂತಾನು ಒಂದು ವಿಡಿಯೋ ಹಾಕಿದೀನಿ. ಆ ವಿಡಿಯೋದಲ್ಲಿ ಹೋಗ್ಬಿಟ್ಟು ಲೈಟ್ ಮೋಷನ್ಗೆ ಕೋಡ್ ಕನ್ವರ್ಟ್ ಮಾಡ್ಕೋದು ಹೇಗೆ ಅಂತ ಆ ವಿಡಿಯೋ ನೋಡ್ಕೊಂಡು ಕಲ್ತ್ಕೊಳ್ಳಿ. ಲಾಸ್ಟ್ ಮುಗಿಯೋವರೆಗೂ ನೋಡಿ. ಲಾಸ್ಟ್ ಎಂಡ್ ಅಲ್ಲಿ ಬರುತ್ತೆ. ಇಲ್ಲಾಂದ್ರೆ ಐ ಕಾರ್ಡ್ ಹಾಕಿರ್ತೇನೆ, ಮೇಲ್ಗಡೆ ಬರ್ತಾ ಇರುತ್ತೆ ನೋಡಿ ಒಂದು ಐ ಕಾರ್ಡ್. ಆ ಐ ಕಾರ್ಡ್ ಅಲ್ಲಿ ಇರುತ್ತೆ, ನೋಡ್ತಾ ಇದ್ರ. ಇವಾಗ ವೆಂಕಟೇಶ್ ಅಂತ ಆಡ್ ಮಾಡಿದೀನಿ. ಕೆಳಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಜೊತೆ ಅಂತ ಇರುತ್ತೆ. ಲಾಸ್ಟ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿರೋದನ್ನ ಮಹಾಲಕ್ಷ್ಮಿ ಅಂತ ಇದೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಇಲ್ಲಿ ನಾನು ಸುಧಾರಾಣಿ ಅಂತ ಡೆಮೋನ ನೇಮ್ ನ ಬರ್ದಿದ್ದೀನಿ. ಕಾಪಿ ಮಾಡ್ಕೊಂತೀನಿ ಕೋಡ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಹೊಡಿತೀನಿ. ಇಲ್ಲಿ ಬಂದ್ಬಿಟ್ಟು ಕಲರ್ ನಾನು ಯಾವ್ದು ಕೊಟ್ಟಿರ್ತೀನಿ ಅದೇ ಆಡ್ ಆಗುತ್ತೆ. ನೀವು ಬೇರೆದ್ ಏನಾದ್ರು ಬೇಕಿದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಈ ಪೆನ್ಸಿಲ್ ಇಂದಾನು ಕಲರ್ ನೀವು ಇಲ್ಲಿರುವಂತ ಸ್ಕ್ರೀನ್ ಮೇಲೆ ಇರುವಂತ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಮತ್ತೆ ಈ ತರ ಸಿಂಬಲ್ ನ ಇಟ್ಕೊಂಡು ನೀವು ಮಾಡ್ಕೋಬಹುದು. ಈ ತರ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರನು ಮಾಡ್ಕೋಬಹುದು. ಕಲರ್ ನೀವು ಯಾವ ತರ ಸೆಲೆಕ್ಟ್ ಮಾಡ್ಕೋತೀರ ನಿಮ್ ಕಡೆ ಬಿಟ್ಟಿದ್ದು. ನೋಡಿ, ಅಲ್ಲಿ ನಾನು ವೆಂಕಟೇಶ ಸುಧಾರಾಣಿ ಅಂತ ಆಡ್ ಮಾಡಿದೀನಿ. ಇವಾಗ ನೆಕ್ಸ್ಟ್ ಬಂದ್ರೆ ಅಡ್ರೆಸ್ ನಿಮ್ದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ರೆಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಮೇಲೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ರೆಸ್ ಕೆಳಗಡೆ ಇರುತ್ತೆ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋ ಅಡ್ರೆಸ್ ನ ನೀವು ರಿಮೂವ್ ಮಾಡ್ಬೇಕಾಗುತ್ತೆ. ನಾನು ಡೆಮೋ ತೋರಿಸ್ತಾ ಇದ್ದೀನಿ ನೋಡಿ. ಅಡ್ರೆಸ್ ನ ರಿಮೂವ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇದ್ರ, ಇಲ್ಲಿ ನಾನು ಕೋಡ್ ಬರ್ಕೊಂಡಿರ್ತೀವಲ್ವಾ ಸಂಕನ್ ವೆಬ್ಸೈಟ್ ಅಲ್ಲಿ ಕೋಡ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಮತ್ತೆ ಪೇಸ್ಟ್ ಹೊಡಿಬೇಕಾಗುತ್ತೆ. ಪೇಸ್ಟ್ ಹೊಡೆದ್ರೆ ನೋಡಿ, ಒಂದ್ ಸ್ವಲ್ಪ ಸ್ಪೇಸ್ ಕೊಟ್ಕೊಂಡು ಇಲ್ಲಿ ತಾಲೂಕು ಜಿಲ್ಲಾ ಅದೆಲ್ಲ ನೀವು ಕರೆಕ್ಟ್ ಆಗಿ ನೀವೇ ಬರ್ಕೊಳ್ಳಿ. ಅದನ್ನ ನೋಡಿ, ನಾನು ಒಂದ್ ಸ್ವಲ್ಪ ನಿಮಗೆ ಸ್ವಲ್ಪ ಅರ್ಥ ಆಗೋ ಮಟ್ಟಿಗೆ ಹೇಳ್ಕೊಡ್ತೀನಿ. ಅದನ್ನ ನೀವು ಒಂದ್ ಸ್ವಲ್ಪ ತಲೆ ಓಡಿಸ್ಬಿಟ್ಟು ಎಡಿಟ್ ಮಾಡ್ಕೊಳ್ಳೋದನ್ನು ನೋಡ್ಕೋಬೇಕು. ನೋಡಿ, ಇದು ಒಂದ್ ಸ್ವಲ್ಪ ಜಾಸ್ತಿ ಜೂಮ್ ಆಯ್ತು, ಜೂಮ್ ಔಟ್ ಮಾಡ್ಕೊಳ್ಳೋಣ. ಅದೇ ನೋಡಿ, ಇವಾಗ ಲೆಫ್ಟ್ ಇಂದ ರೈಟಿಗೆ ತೊಂದ್ರೇನೆ ಜೂಮ್ ಔಟ್ ಆಗುತ್ತೆ. ನೋಡಿ, ಅಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ ಅಂತ ಅಡ್ರೆಸ್ ಆಯ್ತು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ನಾವು ಜೂಮ್ ಮಾಡೋಣ. ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ ಸ್ವಲ್ಪ ರೈಟ್ ಇಂದ ಲೆಫ್ಟ್ ಗೆ ತಗೊಂಡ್ರೆ ಒಂದ್ ಸ್ವಲ್ಪ ಜೂಮ್ ಆಗುತ್ತೆ. ನೋಡ್ತಾ ಇದ್ರೆ ಸಾಕು ಅನ್ಕೊಂತೀನಿ. ಅಲ್ಲಿ ಇನ್ನು ಕೆಳಗಡೆ ಸ್ಕ್ರಾಲ್ ಅಪ್ ಮಾಡಿದ್ರೆ ಇಲ್ಲಿ ಡೇಟ್ ಅಂತ ಇರುತ್ತೆ ನೋಡಿ. ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋ ಡೇಟ್ ನ ನೀವು ಇಲ್ಲಿ ಏನಂತಂದ್ರೆ ನಿಮ್ಗೆ ಡೇಟ್, ಮಂತ್, ಡೇಟ್, ಇಯರ್ ಎಲ್ಲಾನು ಇಲ್ಲೇ ಚೇಂಜ್ ಮಾಡ್ಕೋಬಹುದು. ದಿನಾಂಕ ಅಂತ ನಾನು ಹಾಕಿರ್ತೀನಲ್ವಾ. ನೋಡಿ, ಇವಾಗ ನಾಳೆ ಯಾವ ಡೇಟ್ ಅಪ್ಪ ಅಂತಂದ್ರೆ ಇವತ್ತು 29, ನಾಳೆ 30 ಅನ್ಕೊಳ್ಳಿ. 30 ಅಂತ ಅನ್ಕೊಂಡ್ರು 30/12/2025 ಇಲ್ಲಿ ಸೋಮವಾರ ಅಂತ ಇದೆ ನೋಡಿ. ಇಲ್ಲಿ ಬೆಳಗ್ಗೆ ಅಂತ ಹಾಕಿದೀನಿ ನೋಡಿ. ಇಲ್ಲಿ ಇರೋದನ್ನ ಸೋಮವಾರ ಅಂತ ಇದೆ. ನಾಳೆ ಮಂಗಳವಾರ ಡೇಟ್ ನ ಹಾಕೊಡ್ತೀನಿ. ಇವಾಗ ಸಂಕನ ವೆಬ್ಸೈಟ್ ಅಲ್ಲಿ ಬಂದು ನೀವು ಫುಲ್ ಡೇಟ್ ನ ಚೇಂಜ್ ಮಾಡ್ಕೊಂಡು ಈ ತರ ನಾನು ಬರ್ಕೊಂಡಿದ್ದೀನಿ ನೋಡಿ, ಆ ತರ ಬರ್ಕೊಂಡು ಹಾಕೋಬಹುದು. ಇಲ್ಲ ಅಂತಂದ್ರೆ ಅಲ್ಲೇ ಒಂದ್ ಸ್ವಲ್ಪ ಎಡಿಟಿಂಗ್ ಮಾಡ್ಕೋಬಹುದು ಅಂತಂದ್ರೆ ಅಲ್ಲೇ ಎಡಿಟಿಂಗ್ ಮಾಡ್ಕೋಬಹುದು. ಇವಾಗ ಮಂಗಳವಾರ ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೋಡ್ ಕನ್ವರ್ಟ್ ಆಗುತ್ತೆ. ಆ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಅಲರ್ಟ್ ಮೋಷನ್ ಬಂದ್ಬಿಟ್ಟು ಪೇಸ್ಟ್ ಹೊಡೀರಿ. ಅಲ್ಲಿ ಕರೆಕ್ಟ್ ಆಗಿ ನೋಡಿ ಮಂಗಳವಾರ ಅಂತ ಆಡ್ ಆಯ್ತು. ಬ್ಯಾಕ್ ಬಂದ್ಬಿಟ್ರೆ ನೋಡಿ, ಇವಾಗ ಡೇಟು ನಿಮ್ಗೆ ಏನೇನ್ ಎಲ್ಲಾನು ಚೇಂಜಸ್ ಆಯ್ತು. ಹೌಸ್ ನೇಮು, ಕಪಲ್ಸ್ ನೇಮು, ಅಡ್ರೆಸ್, ಡೇಟು ಎಲ್ಲಾನು ಚೇಂಜ್ ಆಯ್ತು. ಇನ್ನೊಂದ್ ಏನಪ್ಪಾ ಲಾಸ್ಟ್ನೇದು ಅಂತಂದ್ರೆ ನಿಮ್ಗೆ ಫೋಟೋನ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫೋಟೋ ಕೆಳಗಡೆ ಇರುತ್ತಾವ ನೋಡಿ, ಲಾಸ್ಟ್ ಅಲ್ಲಿ ನೋಡ್ತಾ ಇದ್ರೆ. ಇನ್ನು ಸ್ಕ್ರಾಲ್ ಅಪ್ ಮಾಡಿ ಇಲ್ಲಿ ಯಾವ್ದಾದ್ರು ಫೋಟೋ ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇರ್ತವೆ. ನಿಮ್ಗೆ ಒಂದೆರಡು ಫೋಟೋನ ನಾನು ರೀಪ್ಲೇಸ್ಮೆಂಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಅದೇ ತರ ಎಲ್ಲಾ ಫೋಟೋನು ನೀವು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಎಲ್ಲಾ ಫೋಟೋನು ನಾನು ತೋರಿಸ್ತಾ ಇದ್ರೆ ಫುಲ್ ವಿಡಿಯೋ ಲೆಂತ್ ಆಗುತ್ತೆ, ನಿಮ್ಗೆ ನೋಡಕ್ಕೂ ಇಂಟ್ರೆಸ್ಟ್ ಇರಲ್ಲ. ನೋಡ್ತಾ ಇದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಲ್ಲ, ಇಲ್ಲಿ ನಿಮ್ಗೆ ಬೇಕಾಗಿರುವಂತ ಫೋಟೋಗಳು ಯಾವ್ದಾದ್ರು ಫೋಟೋಗಳು ಇಕ್ಕಿದ್ರೆ ಅಂತಂದ್ರೆ ಆ ಫೋಟೋಗಳನ್ನ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ತಾ ಇದೀರಾ ಜೂಮ್ ಈ ತರ ನೀವು ಮೂವ್ ಮಾಡಿದ್ರೆ ಫೋಟೋ ನಿಮ್ಗೆ ಆಡ್ ಆಗಿರುತ್ತೆ. ಬಂದ್ಬಿಟ್ಟು ನೋಡ್ತಾ ಇದೀರಾ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಮತ್ತೆ ನೀವು ಗ್ಯಾಲರಿಯಲ್ಲಿ ಸೇವ್ ಆಗಿ ಮಾಡ್ಕೊಂಡಿರ್ತೀರಲ್ವಾ ಆ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಆಡ್ ಆಗುತ್ತೆ, ನೋಡ್ತಾ ಇದ್ದೀರಾ. ಇನ್ನೊಂದ್ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಬರ್ಬೇಕಂದ್ರೆ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಹೋಗ್ಬಿಟ್ಟು ಜೂಮ್ ಔಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕೆಳಗಡೆ ತಗೊಂಡ್ಬನ್ನಿ. ಆ ಅಂಬ್ರೆಲ್ಲ ಕಾಣಿಸ್ಬೇಕು ಚೆನ್ನಾಗಿ, ನೋಡ್ತಾ ಇದ್ದೀರಾ. ಈ ತರ ಜೂಮ್ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಇರ್ಬೇಕು ನೋಡಿ. ಇದೇ ತರ ಎಲ್ಲಾ ಫೋಟೋಗಳ ಮೇಲೆನೂ ನೀವು ಇದೇ ತರ ಮಾಡ್ಬೇಕು. ಇದೇ ತರ ರೀಪ್ಲೇಸ್ಮೆಂಟ್ ಮಾಡ್ಕೊಂಡ್ ಆದ್ಮೇಲೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಆಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಷ್ಟು ನಿಮಿಷದವರೆಗೂ ಆಡಿಯೋ ನೀವು ನಾನು ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತೀನಿ ಅಲ್ಲಿವರೆಗೂ ಅಷ್ಟೇ ಬರುತ್ತೆ ನಿಮ್ಗೆ, ನೋಡ್ತಾ ಇದ್ದೀರಾ. ಇಲ್ಲಿ ಇಟ್ಕೊಂಡು ನೋಡಿ ಬ್ಯಾಕ್ ಗ್ರೌಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕರೆಕ್ಟ್ ಆಗಿ ನಿಲ್ಸ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಇರೋದನ್ನ ಟ್ರಿಮ್ ಮಾಡ್ಬಿಟ್ರೆ ಆಡಿಯೋ ಅಲ್ಲಿಗೆ ಕಟ್ ಆಗುತ್ತೆ. ನಮ್ಮ ಬ್ಯಾಕ್ ಗ್ರೌಂಡ್ ಎಷ್ಟಿರುತ್ತೆ ಅಷ್ಟರವರೆಗೂ ಆಡಿಯೋ ಬರುತ್ತೆ. ಓಕೆ, ಇಷ್ಟು ಎಲ್ಲ ಮುಗೀತು. ನೋಡ್ತಾ ಇದ್ದೀರಾ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಫುಲ್ ಸ್ಕ್ರೀನ್ ಅಲ್ಲ, ಇದು ವಿಡಿಯೋ ಒಂದು 9:16 ರೇಷಿಯೋ ಇರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೆ ಡೌನ್ಲೋಡ್ ಆಗುತ್ತೆ. ಫುಲ್ ಸ್ಕ್ರೀನ್ ಇತ್ತು ಅಂತಂದ್ರೆ ಅದ್ರ ಮೇಲೆ ಇಲ್ಲಿ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು 720 ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತು ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಇನ್ನಿತರಿಗೆ ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂತ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ಬರ್ತವೆ. ಫ್ರೀ ಆಗಿ ತಿಳಿಸ್ಕೊಡ್ತಾ ಇರ್ತೀವಿ, ಯಾವುದೇ ತರಹದ ಕೋರ್ಸ್ಗಳು ಇರಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಯಾವುದೇ ತರಹದ ದುಡ್ಡು ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.